ಬನ್ನಿ ಈ ವಿಡಿಯೋದಲ್ಲಿ 10, 9, 8 ಹಾಗೂ 7ನೇ ತರಗತಿಗಳಲ್ಲಿ ಬರುವಂತಹ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಗದ್ಯಗಳಿಂದ ಬರುವಂಥ ಲೆಕ್ಕಗಳು ಮತ್ತು ಸೂತ್ರಗಳನ್ನು ತಿಳ್ಕೊಳ್ಳೋಣ. ಓಕೆ, ಒಂದು ಉದಾಹರಣೆ ತಗೊಳ್ಳೋಣ ನೋಡಿ. 64 ಸೆಂಟಿಮೀಟರ್³ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಓಕೆ ನೋಡಿ, 64 ಸೆಂಟಿಮೀಟರ್³ ಘನಫಲ ಕೊಟ್ಟಿರೋದ್ರಿಂದ ಮೊದಲು ಅದರ ಅಂಚಿನ ಉದ್ದ ಕಂಡುಹಿಡ್ಕೋಬೇಕು. ಹಾಗಾಗಿ ವರ್ಗಘನದ ಘನಫಲ ಕಂಡುಹಿಡಿಯುವ ಸೂತ್ರ L³. ಈ ವರ್ಗಘನ ಘನಫಲ 64 ಸೆಂಟಿಮೀಟರ್³ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ L3 L³ L √64 ಅಂದರೆ 64ರ ಘನಮೂಲ 4. ಈಗಪ್ಪ ಅಂದರೆ 4ಅನ್ನು 3 ಬಾರಿ ಗುಣಿಸಿದರೆ 64 ಬರುತ್ತೆ. ಹಾಗಾಗಿ ಅದರ ಘನಮೂಲ 4 ಆಗಿದೆ. ಓಕೆ, 64 ಘನ ಸೆಂಟಿಮೀಟರ್ಗಳನ್ನು ಹೊಂದಿರುವಂತಹ ಒಂದು ಘನದ ಒಂದು ಅಂಚಿನ ಉದ್ದ 4 ಸೆಂಟಿಮೀಟರ್. ಇಂಥ 2 ಘನಗಳನ್ನು ಒಂದ್ರ ಪಕ್ಕ ಒಂದು ಜೋಡಿಸಿದಾಗ ಉಂಟಾಗುವಂಥ ಆಯತ ಘನಾಕೃತಿಯ ಉದ್ದ ಏನಾಗಿರುತ್ತದೆ? 4 + 4 8 ಆಗಿರುತ್ತೆ. ಎತ್ತರ 4 ಸೆಂಟಿಮೀಟರು ಮತ್ತು ಅಗಲ 4 ಸೆಂಟಿಮೀಟರೇ ಆಗಿರುತ್ತೆ. ಈಗ ಈ ಒಂದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರೋದ್ರಿಂದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಪ್ಲಸ್ h ಇಂಟು L ಅಂದರೆ ಎತ್ತರ ಇಂಟು ಉದ್ದ. 2 ಅಗಲ ಅಂದರೆ 8 ಸೆಂಟಿಮೀಟ್ರ್ ಇದೆ. 8 ಇಂಟು ಎತ್ತರ ಉದ್ದ 8 ಸೆಂಟಿಮೀಟ್ರ್, ಅಗಲ 4 ಸೆಂಟಿಮೀಟ್ರ್. 8 ಇಂಟು 4 ಪ್ಲಸ್ 4 ಇಂಟು 4 ಉದ್ದ ಮತ್ತು ಅಗಲ ಮತ್ತು ಎತ್ತರ ಒಂದೇ ಇದೆ. ಹಾಗಾಗಿ 4 ಇಂಟು 8 = 2 8 × 4 32 ಪ್ಲಸ್ 4 × 4 16 ಪ್ಲಸ್ 8 × 4 32 ಇಷ್ಟು ಕೂಡಿದರೆ 80 ಆಗುತ್ತೆ. 2 ಇಂಟು 80 ಗುಣಿಸಿದರೆ 8 2 16 1 0ಗೆ 1 0 ಅಲ್ಲಿಗೆ 160 ಸೆಂಟಿಮೀಟರ್ಗಳಾಗುತ್ತೆ, ಚದರ ಸೆಂಟಿಮೀಟರ್. ಹಾಗಾಗಿ 64 ಸೆಂಟಿಮೀಟರ್³ ಘನಫಲವನ್ನು ಹೊಂದಿರುವ 2 ಘನಗಳನ್ನು ಒಂದರ ಪಕ್ಕ ಒಂದು ಜೋಡಿಸಿದಾಗ ಉಂಟಾಗುವಂತಹ ಒಂದು ಆಯತ ಪೂರ್ಣ ಮೇಲ್ಮೈ ವಿಸ್ತೀರ್ಣ 160 ಚದರ ಸೆಂಟಿಮೀಟರ್ಗಳು ಆಗುತ್ತೆ. ಅದನ್ನು ಈ ರೀತಿ ಲೆಕ್ಕ ಹಾಕ್ಬೇಕು ನೋಡಿ. ಈ ಥರ ಸಮಸ್ಯೆಗಳು 10ನೇ ತರಗತಿ ಆನ್ಯುವಲ್ ಎಕ್ಸಾಮಲ್ಲಿ ಕೇಳುವಂಥ ಸಂಭಾವ್ಯ ಪ್ರಶ್ನೆ ಆಗಿದೆ. ಇದು ಚೆನ್ನಾಗಿ ಅಭ್ಯಾಸ ಮಾಡಿ. ಈಗ 2ನೇ ಉದಾಹರಣೆ ತಗೊಳ್ಳೋಣ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ ನೋಡಿ, ಕೊಟ್ಟಿರೋದನ್ನು ಬರ್ಕೋಬೇಕು. h = 6 ಸೆಂಟಿಮೀಟರ್ ಅಂದರೆ ಎತ್ತರ, ಪಾತ್ರೆಯ ಎತ್ತರ 6 ಸೆಂಟಿಮೀಟರು, ಸಿಲಿಂಡರ್ನ ಎತ್ತರ. r ಅಂದರೆ ಸಿಲಿಂಡರ್ ಮತ್ತು ಅರ್ಧಗೋಳಗಳನ್ನು ಜೋಡಿಸಿದಾಗ ಅವೆರಡರ ತ್ರಿಜ್ಯ ಒಂದೇ ಆಗಿದೆ. ಅದು r = 7 ಸೆಂಟಿಮೀಟರ್. ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ 2 ಆಕೃತಿಗಳನ್ನು ಜೋಡಿಸಿ ಮಾಡಿರೋದ್ರಿಂದ ಇವೆರಡು ಆಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಬರ್ಕೊಂಡು ಕೂಡಿದರೆ ನಮಗೆ ಇದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πrh ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr². ಇವೆರಡರಲ್ಲೂ ಕೂಡ 2πr ಕಾಮನ್ ಇರೋದ್ರೆ 2πr ಕಾಮನ್ ತೆಗೆದ್ರೆ ಈಗ h ಪ್ಲಸ್ r ಉಳಿತು. 2 ಇಂಟು π ಬೆಲೆ 22/7 ಇಂಟು r ಬೆಲೆ 7 ಸಬ್ಸ್ಟಿಟ್ಯೂಟ್ ಮಾಡಿ 6 + 7 ಸಬ್ಸ್ಟಿಟ್ಯೂಟ್ ಮಾಡಿ h ಹೈಟ್ ಮತ್ತು ತ್ರಿಜ್ಯಗಳನ್ನು. ಈಗ 7 7 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 22 44 ಆಗುತ್ತೆ. 22 44 ಇಂಟು 7 6 ಕೂಡಿದರೆ 13 ಆಯಿತು. 13 44 572 ಚದರ ಸೆಂಟಿಮೀಟರ್ಗಳಾಗುತ್ತೆ ನೋಡಿ. ಈ ಥರ 2 ಘನಗಳನ್ನು ಜೋಡಿಸಿ ಮಾಡುವಂತಹ ಅಥವಾ 2 ಘನಗಳನ್ನು ಜೋಡಿಸಿದಾಗ ಉಂಟಾಗುವಂಥ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಸಂಬಂಧಿಸಿದಂಥ ಒಂದು ಸಮಸ್ಯೆಗಳು 10ನೇ ತರಗತಿಯ ಒಂದು ಆನ್ಯುವಲ್ ಎಕ್ಸಾಮಲ್ಲಿ ಕೇಳುವಂಥ ಸಂಭಾವ್ಯ ಪ್ರಶ್ನೆಗಳು. ತುಂಬ ಬಾರಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ನೀವು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಬೇಕು.
ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರುವಂಥ ಸೂತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ ಯಾವ್ಯಾವ ಆಕೃತಿಗಳನ್ನು ಯಾವ್ಯಾವ ಘನಗಳನ್ನು ಇಲ್ಲಿ ಜೋಡಿಸಿ ಮಾಡಲಾಗಿದೆ ಮತ್ತು ಅವುಗಳ ಪಾರ್ಶ್ವಮೇಲ್ಮೈ ವಿಸ್ತೀರ್ಣದ ಸೂತ್ರಗಳು ಮತ್ತು ಅವುಗಳ ಘನಫಲದ ಕಂಡುಹಿಡಿಯುವ ಸೂತ್ರಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಸೂತ್ರಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ. ಈಗ ಮತ್ತೊಂದು ಉದಾಹರಣೆ ನೋಡೋಣ. ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎತ್ತರ h = 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದರೆ ಶಂಕುವಿನ ನೇರ ಎತ್ತರ. ಇಲ್ಲಿ ತ್ರಿಜ್ಯ ಅರ್ಧಗೋಳ ಮತ್ತು ಶಂಕು ಇವೆರಡರ ತ್ರಿಜ್ಯ ಒಂದೇ ಆಗಿದೆ. ಹಾಗಾಗಿ r = 3.5 ಸೆಂಟಿಮೀಟರ್. ಇನ್ನು ಓರೆ ಎತ್ತರ l ಕಂಡುಹಿಡಿಬೇಕು. l = √r² + h². l = √3.5. r ಅಂದರೆ 3.5 ಕೊಟ್ಟಿದ್ದಾರೆ, ಹಾಗಾಗಿ 3.5 ಹೋಲ್ ಸ್ಕ್ವೇರ್ ಪ್ಲಸ್ h = 12 ಸೆಂಟಿಮೀಟರ್ 12². l = √3.5 ಹೋಲ್ ಸ್ಕ್ವೇರ್ ಅಂದರೆ 12.25 ಆಗುತ್ತೆ, ಪ್ಲಸ್ 12² ಅಂದರೆ 144 ಆಗುತ್ತೆ. l = √12.25 + 144 ಆ್ಯಡ್ ಮಾಡಿದರೆ 156.25 ಆಗುತ್ತೆ. ಇದರ ವರ್ಗಮೂಲವನ್ನು ತಗೊಂಡ್ರೆ 12.5 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಈ ಓರೆ ಎತ್ತರವನ್ನು, ಶಂಕುವಿನ ಓರೆ ಎತ್ತರವನ್ನು ಈ l = √r² + h² ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡ್ಕೋಬೇಕು. ಯಾಕೆಂದರೆ ಇಲ್ಲಿ ಓರೆ ಎತ್ತರ ಕೊಟ್ಟಿಲ್ಲ. ಯಾಕೆಂದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು, ಓರೆ ಎತ್ತರ ಬೇಕಾಗುತ್ತೆ. ಹಾಗಾಗಿ ಈಗ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗಾಗಿ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ ಎರಡು ಆಕೃತಿಗಳ ಪಾರ್ಶ್ವಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಬೇಕು. ಅದರಲ್ಲಿ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿದರೆ ನಮಗೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಈಗ ಬರ್ಕೊಳ್ಳೋಣ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr_l ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr² ಇವೆರಡರಲ್ಲೂ ಕೂಡ πr ಕಾಮನ್ ಇರೋದ್ರಿಂದ πr ಕಾಮನ್ ತೆಗಿರಿ. ಈಗ l ಪ್ಲಸ್ 2r ಉಳಿತು, ಅದನ್ನು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ಬೆಲೆ 22/7 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಇಂಟು r ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಆವರಣವು ಹಾಕಿ. l ಅಂದರೆ ಓರೆ ಎತ್ತರ 12.5 ಸೆಂಟಿಮೀಟರ್ ಕಂಡುಹಿಡ್ಕೊಂಡಿದ್ವಿ, ಸಬ್ಸ್ಟಿಟ್ಯೂಟ್ ಮಾಡಿ. ಪ್ಲಸ್ 2 ಇಂಟು r ಅಂದರೆ ತ್ರಿಜ್ಯ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದನ್ನು ಆದೇಶ ಮಾಡಿ. ಈಗ 7 ಮತ್ತು 3.5 7ರಿಂದ ಭಾಗಾರ ಮಾಡಿದಾಗ ಇದು 11 ಹೋಗುತ್ತೆ ನೋಡಿ, 11 ಉಳಿಯುತ್ತೆ. 11 ಇಂಟು 12.5 + 7 ಇವೆರಡು ಆ್ಯಡ್ ಮಾಡಿದರೆ 19.5 ಆಗುತ್ತೆ. 19.5 ಇಂಟು 11 ಮಲ್ಟಿಪ್ಲೈ ಮಾಡಿದರೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೋಡಿ, ಇದು ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ 214.5 ಚದರ ಸೆಂಟಿಮೀಟರ್ಗಳಾಗುತ್ತೆ. ಈ ರೀತಿ ಇದನ್ನು ಲೆಕ್ಕ ಹಾಕಬೇಕು. ನೋಡಿ, ಈ ರೀತಿ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಆನಂತರ ಯಾವ ಆಟಿಕೆಗಳನ್ನು ಸಂಯೋಜನೆ ಮಾಡಿ ಒಂದು ಆಟಿಕೆ ತಯಾರು ಮಾಡಿದ್ದಾರೆ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಅಥವಾ ಘನಫಲ ಕೇಳಿದ್ದಾರೆ ಅನ್ನೋದನ್ನು ಫಸ್ಟು ಕ್ವಶನನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಸಂಯೋಜಿಸಿರುವಂಥ ಎರಡು ಆಕೃತಿಗಳ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಥ್ಯಾಂಕ್ ಯು ಫಾರ್